ಯೂಟ್ಯೂಬರ್ ಒಂದು ಡಿಸಿಷನ್ ಮಾಡ್ಕೊಬಿಟ್ಟವ್ರೆ. ಇದರಿಂದ ನಮ್ಮ ಒಂದು ಯೂಟ್ಯೂಬರ್ಸ್ಗಳ ವೀಡಿಯೋಸ್ಗಳು ಡಿಲೀಟ್ ಆಗೋದು ಪಕ್ಕ, ಯೂಟ್ಯೂಬ್ ಚಾನಲ್ಗಳು ಕೂಡ ಡಿಲೀಟ್ ಆಗೋದು ಪಕ್ಕ. ಏಕೆಂತಂದರೆ ಯೂಟ್ಯೂಬಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಿಲಿಯನ್ ಗಟ್ಟಲೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ಲ್ಯಾಕ್ ಗಟ್ಟಲೆ ಚಾನಲ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಹೇಳ್ತೀನಿ. ಸೊ ನೆಕ್ಸ್ಟು ನೀವು ಈ ಒಂದು ಪ್ರಾಬ್ಲಮಲ್ಲಿ ಸಿಗಾಕೋಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯನ ಆದಷ್ಟು ತಲುಪಿಸಿ. ಓಕೆ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಫಸ್ಟು ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಬರೋಬ್ಬರಿ 9.5 ಮಿಲಿಯನ್ ವೀಡಿಯೋಸ್ಗಳನ್ನ ಆಯಿತಾ ಡಿಲೀಟ್ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚು ಪ್ಲಸ್ ಆಯಿತಾ ಹೋಗ್ತಾ ಇರೋದಂಗೆ 9.5 9.6 ಈ ಥರ ಆಗಿರ್ಬೋದು. ಬರೋಬ್ಬರಿ 9.5 ಮಿಲಿಯನ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಬರೋಬ್ಬರಿ ಒಂದು 48 ಲಕ್ಷ ಚಾನಲ್ಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬರು. ಎಷ್ಟು ಜನ ಯೂಟ್ಯೂಬ್ ನಂಬ್ಕೊಂಡು ಯೂಟ್ಯೂಬ್ ವೀಡಿಯೋಸಲ್ಲಿ ಯೂಟ್ಯೂಬ್ನೇ ಜೀವನ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತಾರೆ, ಅವ್ರಗಳ ಚಾನಲ್ಗಳು 48 ಲಕ್ಷ ಚಾನಲ್ಸ್ಗಳು ಹೋಗಿದೆ. ಒಬ್ಬರು ಇಬ್ರಿಗಾದರೆ ಎಷ್ಟು ಹರ್ಟ್ ಆಗುತ್ತೆ? 48 ಲಕ್ಷ ಜನ ಅಂತಂದರೆ ಎಲ್ಲೆಲ್ಲಿರ್ಬೋದು ಅವ್ರುಗಳೆಲ್ಲ? ಫುಲ್ಲು ಆಲ್ ಓವರು ಎಲ್ಲ ಕಂಟ್ರಿಲೂ ಸೇರಿಸಿ ಹೇಳ್ತಾ ಇರೋದು ಇದು 48 ಲಕ್ಷ ಚಾನಲ್ಸ್ಗಳು. ಓಕೆ, ಸೊ ಇಮ್ಯಾಜಿನ್ನು ಕೂಡ ಮಾಡ್ಕೊಂಡಿರಲ್ಲ. ವೀಡಿಯೋಸ್ಗಳು ಬಿಡಿ, ವೀಡಿಯೋಸ್ಗಳು ಡಿಲೀಟ್ ಆದರೆ ಮತ್ತೆ ನೀವು ವೀಡಿಯೋ ಮಾಡ್ಬೋದು, ಇದು ಬೆಳಿಬೋದು. ಬಟ್ ಚಾನಲೇ ಡಿಲೀಟ್ ಆಗಿಬಿಟ್ರೆ, ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ 3 ಅವಕಾಶ ಇರುತ್ತೆ ನಮಗೆ ಯೂಟ್ಯೂಬಲ್ಲಿ ಸ್ಟ್ರೈಕ್ದು ಆಯಿತಾ. ಸೊ 3 ಸ್ಟ್ರೈಕ್ ಬಂದರೆ ಸೊ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ, ಕೆಲವ್ರಿಗೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಸ್ಟ್ರೈಕ್ ಬಂದಿದೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಬಟ್ ಇನ್ನು ಕೆಲವ್ರಿಗೆ ಡೈರೆಕ್ಟ್ ಚಾನಲ್ಲೇ ಚಾನಲ್ನೇ ಡಿಲೀಟ್ ಮಾಡಿದ್ದಾರೆ. ಯೂಟ್ಯೂಬ್ ಅವ್ರದ್ದು ಏನು ಅಂತಂದರೆ ಅವರು ಯಾವ ಥರ ಬೇಕಾದ್ರೂ ಕೂಡ ಮಾಡ್ಬೋದು. ಒಂದು, ನಿಮಗೆ ಸ್ಟ್ರೈಕ್ ಕೊಡ್ಬೋದು ನೀವು ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತಂದರೆ. ಇನ್ನೊಂದು, ಚಾನಲ್ನ ಡೈರೆಕ್ಟಾಗಿ ಎತ್ಬೋದು. ನೀವು ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ತುಂಬ ಎಗನೆಸ್ಟಾಗಿ ವೀಡಿಯೋಸ್ಗಳು ಮಾಡ್ತಾಯಿದ್ದೀರಾ ಅಂತಂದರೆ ಡೈರೆಕ್ಟ್ ಚಾನಲ್ ಎತ್ಬಿಡ್ತಾರೆ. ಯಾವ ಸ್ಟ್ರೈಕು ಇಲ್ಲ, ಏನೂ ಇಲ್ಲ, ನಥಿಂಗ್ ಆಯಿತಾ. ಸೊ ಚಾನಲ್ ಡಿಲೀಟ್ ಮಾಡ್ತಾರೆ. ಈ ಥರ 48 ಲಕ್ಷ ಜನಕ್ಕಾಗಿದೆ. ಈಗ ಇದು ಹೆಂಗಾಯಿತು, ಏನು ಕತೆ ಅಂದರೆ ನೋಡಿ, ಯೂಟ್ಯೂಬ್ ಅವ್ರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ತಾ ಇದ್ದಾರೆ. ಓಕೆ, ಸೊ ಇದು ಫ್ಯೂಚರಲ್ಲಿ ನಮಗೂ ನಿಮಗೂ ಕೂಡ ಎಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಈಗ ಹೇಳೋ ಪಾಯಿಂಟ್ಸ್ನ ತುಂಬ ಇಂಪಾರ್ಟೆಂಟು, ಕೊನೆ ತನಕ ನೋಡ್ಕೊಳ್ಳಿ ಆಯಿತಾ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಯಾರ್ಯಾರು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇಲ್ವೋ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಯೂಟ್ಯೂಬ್ ಅವರು ಮಾಮೂಲಿ ವರ್ಕರ್ಸ್ಗಳೇ ಚೆಕ್ ಮಾಡ್ತಾಯಿದ್ರು. ಬಟ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ನೀವೇನಾದರೂ ಮಾಡಿದರೆ ಅಲ್ಲಿ ಒಂದು ಕ್ಲಿಕ್ಕಲ್ಲೇ ಬಂದ್ಬಿಡುತ್ತೆ, ಇವರು ಇಂಥ ತಪ್ಪು ಮಾಡಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತ. ಈ ಥರ ಫೈಂಡ್ ಔಟ್ ಮಾಡೇನೆ ಏಕದಮ್ಮು ಬರೋಬ್ಬರಿ 9.5 ಮಿಲಿಯನ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿರೋದು ಯೂಟ್ಯೂಬರು. ಅರ್ಥ ಆಯಿತಾ? ನಾರ್ಮಲ್ ಮನುಷ್ಯ ಕೂತ್ಕೊಂಡು ಇವಾಗ ಚೆಕ್ ಮಾಡಿದಿದ್ರೆ ಇಷ್ಟು ವೀಡಿಯೋಸ್ಗಳು ಅಷ್ಟು ಬೇಗ ಡಿಲೀಟ್ ಆಗ್ತಿರಲಿಲ್ಲ, ಟೈಮ್ ತಗೊಳ್ತಿತ್ತು ತಾನೇ. ಸೊ ಇನ್ನೂ ಡಿಲೀಟ್ ಆಗೋದಕ್ಕೆ. ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಒಂದೇ ಕ್ಲಿಕ್ಕಲ್ಲಿ ಸೆಕೆಂಡಲ್ಲೇ ಎಲ್ಲನೂ ಕೂಡ ಫೈಂಡ್ ಔಟ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತಂದರೆ ಯೂಟ್ಯೂಬು ಕ್ಲೀನ್ ಆ್ಯಂಡ್ ಪ್ಯೂರ್ ಆಗಿರಲಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಓಕೆ, ಸೊ ಯಾವ ಥರ ಕಂಟೆಂಟ್ಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಬರ್ತೀನಿ ಇವಾಗ. ಯಾಕೆಂತಂದರೆ ಈ ಥರ ಕಂಟೆಂಟ್ಸ್ ನೀವು ಕೂಡ ಮಾಡ್ತಾ ಇರ್ಬೋದು, ಫ್ಯೂಚರಲ್ಲಿ ನಮಗೂ ಈ ಒಂದು ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಹೇಳ್ಬಿಡ್ತೀನಿ ನೋಡಿ, ಯೂಟ್ಯೂಬಲ್ಲಿ ನೀವು ಯಾವತ್ತೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ನಿಮಗೆ ವ್ಯೂಸ್ ಬರೋಲ್ಲ ತಾನೇ. ಏನಾದರೂ ಸ್ವಲ್ಪ ಉಲ್ಟಂ ಪಲ್ಟಾ ಮಾಡಿದ್ರೆ ಮಾತ್ರ ತಾನೇ ವ್ಯೂಸ್ ಬರೋದು. ಹಾಗಾಗಿ ಎಲ್ಲರೂ ಕೂಡ ರೂಲ್ಸ್ ಎಗೇನೆಸ್ಟ್ ಹೋಗ್ತಾರೆ. ಓಕೆ, ಸೊ ಆ ಟೈಮಿಗೆ ನನಗೆ ವ್ಯೂಸ್ ಬೇಕು, ಆ ಟೈಮಿಗೆ ನನಗೆ ದುಡ್ಡು ಬೇಕು ಅಂತ ಯಾವತ್ತೂ ಕೂಡ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ. ಏನು ನಿಮಗೀಗೇನು 100 ವ್ಯೂಸ್ ಬಂದುಬಿಟ್ರೆ ನಿಮ್ಮನ್ನೇನು ತುಂಬ ಕೆಟ್ಟದಾಗಿ ನೋಡ್ಬಿಡ್ತಾರೆ ಯಾರು ಬಂದು ಆಯಿತಾ. ಏನೋ ಇವನು ಕೇವಲ 100 ವ್ಯೂಸು ಕಣೋ ಅಂತಂದ್ಬಿಡ್ತಾರ, ಅಂದ್ಕೊಳ್ಳಿ ಬಿಡಿ ಆಯಿತಾ. ಮಾಡ್ತಾ ಇರೋದು ಯಾರು? ನೀವುಗಳು ತಾನೆ. ಯಾಕೆ ಬೇಜಾರು ಮಾಡ್ಕೋಬೇಕು? ಇವ್ರಿಗೆಲ್ಲ ತಲೆ ಕೆಡಿಸ್ಕೊಬಿಡಿ ಗೈಸ್. ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ನೀವೇನೂ ಮಾಡೋಕ್ಕಾಗಲ್ಲ ಆಯಿತಾ. ಸೊ ನೀವೇನು ಕಂಟೆಂಟ್ ಮಾಡ್ತಾಯಿದ್ದೀರಾ ಅದು ರೆಸ್ಪೆಕ್ಟ್ಫುಲ್ ಆಗಿರಬೇಕು ಆಯಿತಾ. ಅದಕ್ಕೊಂದು ಬೆಲೆ ಇರಬೇಕು. ಅದು ನೋಡಿದ್ರೆ ನಿಮಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆ ಥರ ಮಾಡಿ. ಏನೋ ನಾನು ಇವತ್ತು ಬರಬೇಕು, ಆಗ್ತೀನಿ, 1 ಮಿಲಿಯನ್ ಆಗಬೇಕು ಅಂತಂದ್ರೆ ಎಲ್ಲರೂ ಮಾಡ್ತಾರೆ. ಈಗ ನಾನು ಏನಾದ್ರು ಮಾಡ್ತೀನಿ ಡಿಫ್ರೆಂಟಾಗಿ, ಬೇಡ ನಮ್ಗೆ ಅವೆಲ್ಲ ಆಯಿತಾ. ಸೊ ಹಾಗಾಗಿ ಅದನ್ನು ಫೋಕಸ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಉಳಿಸ್ಕೊಳ್ಳೋದಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಅದನ್ನೇ ಹೇಳೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ, ಅದನ್ನು ಫೋಕಸ್ ಮಾಡಿ ಮೇಯ್ನಾಗಿ. ನೋಡಿ, ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಈ ಫೇಕ್ ನ್ಯೂಸ್ಗಳನ್ನ ಕೊಡ್ತಾಯಿದ್ರು, ಫೇಕ್ ನ್ಯೂಸು ಅಂದರೆ ಇಲ್ಲದೇ ಇರೋದು, ಸುಮ್ಮನೆ ರೂಮರ್ಸ್ ಹಬ್ಬಿಸ್ಬಿಡೋದು,
ಈ ಥರ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬ್ ಅವರು, ಆಯಿತಾ. ಸೊ ಫೇಕ್ ವೀಡಿಯೋಸ್ ಮಾಡೋಂಗಿಲ್ಲ. ಆಮೇಲೆ ಮುಖ್ಯವಾಗಿ ಏಟ್ ಸ್ಪೀಚು, ಇಲ್ಲಿಗೆ ಬರಲೇ ಏನೋ ಅವ ಜಾಸ್ತಿ ಆಯ್ತು ನಿಂದು, ಬೇಕಾ ಏಟು, ಗೊತ್ತಲ್ಲ ಏಟ್ ಸ್ಪೀಚ್ಗಳು, ಏನು ಮಾತಾಡೋದೇನು ಅವಶ್ಯಕತೆಯೇ ಇಲ್ಲ. ಸೊ ಯೂಟ್ಯೂಬಲ್ಲಿ ತುಂಬ ಕೆಡದಾಗಿ ಒಬ್ಬರ ಬಗ್ಗೆ ಮಾತಾಡೋದು, ಇವರು ಬೈಯೋದು, ಇವೆಲ್ಲ ಮಾಡೋದು, ಈ ಥರ ಮಾಡಿರೋ ವೀಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಮಾಡ್ಬೋದು, ಆಯಿತಾ. ಈ ಏಟ್ ಸ್ಪೀಚ್ ಇದೆ, ಬಟ್ ಅದಕ್ಕೆ ಒಂದು ಲಿಮಿಟ್ ಇದೆ, ಆಯಿತಾ. ಅದನ್ನು ಯಾರು ಕ್ರಾಸ್ ಮಾಡಿದ್ದಾರೆ ಅವ್ರ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ತುಂಬ ಏನೋ ಸ್ಕ್ಯಾಮ್ ಮಾಡೋದು, ಆಯಿತಾ, ಸುಮ್ಮನೆ ಏನೋ ಬೇಡದಿರೋ ವಿಷಯಗಳನ್ನೆಲ್ಲ ಹೇಳಿ, ಇಲ್ಲದೇ ಇರೋದನ್ನೆಲ್ಲ ಹೇಳಿ ಏನೇನೋ ಮಾಡೋದು, ಈ ಥರ ಕಂಟೆಂಟ್ಸ್ಗಳು ಕೂಡ ಯೂಟ್ಯೂಬಲ್ಲಿ ಡಿಲೀಟ್ ಆಗಿದ್ದಾವೆ. ಒಟ್ಟಿನಲ್ಲಿ ಅವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರು ಫಾಲೋ ಮಾಡಿಲ್ವೋ ಅವ್ರ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದಾರೆ. ಮಾರ್ಚ್ 19ರಿಂದ ನಾನು ವೀಡಿಯೋ ಮಾಡಿದ್ದೀನಿ, ಎಷ್ಟು ಜನ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು. ನಾನು ಯಾವಾಗಲೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ನಿಮಗೆ ಮಾರ್ಚ್ 19ಕ್ಕೆ ಇನ್ನೂ ಚಾನಲ್ಸ್ಗಳು ಡಿಲೀಟ್ ಆಯ್ತವೆ, ಆಯಿತಾ. 100% ಡಿಲೀಟ್ ಆಯ್ತವೆ. ಯಾಕೆ ಡಿಲೀಟ್ ಆಯ್ತವೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಮಾರ್ಚ್ 19ರಿಂದ ಹೊಸ ರೂಲ್ಸ್ ಬಂದಿದೆ. ಈ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡೋರಿಗೆ ಭಾರಿ ಡೇಂಜರ್ ಇದೆ. ಬೆಟ್ಟಿಂಗ್ ಆ್ಯಪ್ಸ್ಗಳು ಪ್ರಮೋಟ್ ಮಾಡ್ತಾರೆ ನೋಡಿ, ಅವ್ರಗಳ ವೀಡಿಯೋಸ್ಗಳು ಡಿಲೀಟ್ ಮಾಡ್ತಾರೆ ಯೂಟ್ಯೂಬರು. ಇವನ್ ಚಾನಲ್ಲು ಕೂಡ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಏನಾದ್ರು ತುಂಬ ದೊಡ್ಡ ತಪ್ಪು ಮಾಡಿದರೆ ಡಿಲೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಅಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಆ ಥರ ಮಾಡಿದರೆ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಅದು ನಾನು ಹಳೆ ವೀಡಿಯೋ ಹಾಕಿದ್ದೀನಿ ನೋಡಿ, ಈಗ ಒಂದು ವಾರದೊಳಗೇ ಹಾಕಿದ್ದೀನಿ, ಆಯಿತಾ. ಏನು ಜಾಸ್ತಿ ಏನು ದೂರ ಏನಿಲ್ಲ. ತುಂಬ ಹಳೆ ವೀಡಿಯೋ ಸರ್ಚ್ ಮಾಡಬೇಕು ಅಂತ ಒಂದು 3 to 4 ಡೇಸ್ ಬ್ಯಾಕೆ ಹಾಕಿದ್ದೀನಿ ಅದ್ರ ಬಗ್ಗೆ, ಮಾರ್ಚ್ 19 ಬಗ್ಗೆ. ಸೊ ಹಾಗಾಗಿ 19ಕ್ಕೆ ಇನ್ನೂ ಸ್ವಲ್ಪ ವೀಡಿಯೋಸ್ಗಳು ಡಿಲೀಟ್ ಆಗ್ತವೆ ಯೂಟ್ಯೂಬಲ್ಲಿ, ಆಶ್ಚರ್ಯನೇ ಇಲ್ಲ, ಆಯಿತಾ. ಒಟ್ಟಿನಲ್ಲಿ ಎಲ್ಲ ವರ್ಗ, ಆಯಿತಾ. ಈ ಅಷ್ಟು ದಿನದಿಂದ ಕೇವಲ ಅರ್ನಿಂಗ್ ಆ್ಯಪ್ ಮಾಡೋರಿಗೆ ಪ್ರಾಬ್ಲಮ್ಮು ಅದು ಇದು ಅಂತ ತುಂಬ ಜನ ಹೇಳ್ತಾಯಿದ್ರು. ಈಗ ಆ ಥರ ಎಲ್ಲ ಏನೂ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗ್ತಾಯಿದೆ, ಆಯಿತಾ. ನಿಧಾನಕ್ಕೆ ಎಲ್ಲ ಕ್ಯಾಟಗರಿಯವ್ರಿಗೂ ಕೂಡ ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ವೋ ಅವರೆಲ್ರಿಗೂ ಕೂಡ ತೊಂದರೆ ಆಗೋದು ಪಕ್ಕ. ಸೊ ಹಾಗಾಗಿ ಸೇಫಾಗಿರಿ, ಸೆಕ್ಯೂರ್ ಆಗಿರಿ. ಇನ್ ಕೇಸ್ ಯಾವುದಾದ್ರೂ ವೀಡಿಯೋ ನಿಮಗೆ ಅದು ಡೌಟ್ ಅನಿಸ್ತು ಅಂತಂದರೆ ಅದನ್ನು ಬೆಟರ್ ನೀವೇ ಡಿಲೀಟ್ ಮಾಡ್ಕೊಳ್ಳಿ, ಆಯಿತಾ. ಯೂಟ್ಯೂಬರ್ ಡಿಲೀಟ್ ಮಾಡಿ ಅದು ನಿಮ್ಗೆ ಸ್ಟ್ರೈಕ್ ಬರೋ ಬದಲು ನೀವೇ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅದೇನೂ ಆಗಲ್ಲ ಅಂತಂದರೆ ಹಂಗೆ ಬಿಡಿ, ಏನಾಗಲ್ಲ, ಆಯಿತಾ. ಕೆಲವೊಂದು ಸಲ ನಾವು ತಪ್ಪು ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ, ಅವಾಗ ನೀವು ಅಪೀಲ್ ಮಾಡ್ಬೋದು, ಆಯಿತಾ. ಸೊ ಹೇಳೋಕ್ಕಾಗಲ್ಲ ಹಣೆ ಬರ ಯಾರದ್ದು ಏನಾಗುತ್ತೆ ಅಂತ ತಾನೇ. ಸೊ ಹಾಗಾಗಿ ಬಟ್ ಆದಷ್ಟು ನೀವು ಕರೆಕ್ಟಾಗಿರಿ, ಏನು ಮಾಡಿದ್ರು ಕರೆಕ್ಟಾಗಿ ಮಾಡಿ. ಸೊ ಏನಾಗಬೇಕು ಅದು ಹಾಗೆ ಆಗುತ್ತೆ. ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟು ವೀಡಿಯೋಸ್ಕೊಂಡು ಮಾಡ್ಕೊಂಡು ಒಳ್ಳೊಳ್ಳೆ ಥರ ಆದಷ್ಟು ಒಳ್ಳೆ ಥರ ಹೆಸರು ಮಾಡಿ. ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಚಾನಲ್ಸ್ಗಳು ಇಟ್ಕೊಂಡಿದ್ದಾರೆ ಅವರಿಗೆ ಒಂದು ವಿಷಯನ ತಿಳಿಸಿ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಓಕೆ, ಇದೇ ಥರ ವೀಡಿಯೋಸ್ಗಳಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.